ಇವಳು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ ಹಲೋ ಆರ್ತಿ ಅಕ್ಕ, ನಾನು ರಾಕಿ. ಗೊತ್ತಾಯ್ತು, ಹೇಳು. ಓಹೋ, ಹಾಗಾದ್ರೆ ನನ್ನ ನಂಬರ್ ಇನ್ನೂ ನಿಮ್ಮ ಫೋನಲ್ಲಿ ಇದೆ ಅನ್ನೋ ಥರ ಆಯ್ತು. ನಾನೆಲ್ಲೋ ಇಡೀ ಫ್ಯಾಮಿಲಿ ನಂಬರ್ನ ಡಿಲೀಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ಯಾಕೆ ಹಾಗೆ ಅನ್ಕೊಂಡೆ? ಮತ್ತೆ ಈ ಮನೆಯವರೇ ನಿಮಗೆ ಕಡಿಮೆ ಅನ್ಯಾಯ ಮಾಡಿದಾರ ಅಕ್ಕ? ಯಾರ್ಯಾರೋ ಮಾಡಿದ ತಪ್ಪನ್ನ ನಿಮ್ ತಲೆ ಕಟ್ಬಿಟ್ರು. ಸೂರ್ಯ ಭಾವ ಅಂತೂ ನಿಮ್ಮನ್ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ರಾಕಿ, ನನಗೆ ಹಳೆ ಕಹಿಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ ಸಾರಿ ಅಕ್ಕ, ಹಳೇದನ್ನೆಲ್ಲ ನೆನಪಿಸ್ಬೇಕು ಅನ್ನೋ ಉದ್ದೇಶ ನನಗೂ ಇಲ್ಲ. ಹಳೇದನ್ನೆಲ್ಲ ನೆನಪಿಸ್ಕೊಂಡ್ರೆ ಏನ್ ಲಾಭ ಇದೆ ಹೇಳಿ? ಆದ್ರೂ ನಿಮ್ದು ತುಂಬಾ ದೊಡ್ಡ ಮನ್ಸಕ್ಕ, ನಾವ್ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ನಾನು ಕೂಡ ನಿಮ್ಮನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಈ ಮನೇಲಿ ಬರೀ ನಿಮ್ಮ ಮಾತೇ ನಡೆಯುತ್ತೆ, ನನ್ಗೇನು ಬೆಲೆ ಇಲ್ಲ ಅಂದ್ಕೊಂಡು ಸುಮ್ನೆ ನಿಮ್ಮ ದ್ವೇಷ ಬೆಳೆಸ್ಕೊಂಡ್ಬಿಟ್ಟೆ. ಆದ್ರೆ ನಿಮಗ್ ಬೆಲೆ ಕೊಡ್ದೆ ಯಾವಾಗ ಈ ಮನೆಯವ್ರು ನಿಮ್ಮನ್ನ ಮನೆಯಿಂದ ಆಚೆಗೆ ಹಾಕಿದ್ರೋ ಆಗ್ಲೇ ನನಗ್ ಗೊತ್ತಾಗಿದ್ದು ಈ ಮನೆಯಲ್ಲಿ ನನಗಿರೋ ಅಷ್ಟು ಬೆಲೆ ನಿಮಗಿಲ್ಲ ಅಂತ. ರಾಕಿ, ಮೊದಲು ನೀನೇನಕ್ಕೆ ಫೋನ್ ಮಾಡಿದ್ದೆ ಅನ್ನೋದನ್ನ ಹೇಳು. ನಾನ್ ನಿಮಗ್ ಫೋನ್ ಮಾಡೋದಕ್ಕೆ ಕಾರಣ ಬೇಕಾ ಅಕ್ಕ? ಸುಮ್ನೆ ಮಾಡ್ದೆ ಹೇಗಿದ್ದೀರಾ ಅಂತ ಕೇಳಕ್ಕೆ. ಅಕ್ಕ, ಮತ್ತೆ ನೀವು ಈ ಮನೆಗೆ ಬರ್ತಾ ಇದ್ದೀರಾ? ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಸೂರ್ಯ ಅವ್ರ ಹತ್ರನೂ ಹೇಳಿದ್ದೀನಿ, ಅತ್ತೆ ಹತ್ರನೂ ಹೇಳಿದ್ದೀನಿ. ಮತ್ತೆ ನೀನೇ ಕೇಳ್ತಾ ಇದೀಯಾ? ಅಕ್ಕ, ದಿನ ಬೆಳಗಾದ್ರೆ ಈ ಮನೇಲಿ ನಿಮ್ದೇ ಚರ್ಚೆ. ಬೆಳಗ್ಗೆ ಆದ್ರೆ ಒಬ್ರು ಹೇಳ್ತಾರೆ ಆರ್ತಿ ಬರ್ತಾಳೆ ಅಂತ, ಮಧ್ಯಾಹ್ನ ಆದ್ರೆ ಇನ್ನೊಬ್ರು ಹೇಳ್ತಾರೆ ಆರ್ತಿ ಬರಲ್ಲ ಅಂತ, ರಾತ್ರಿ ಆದ್ರೆ ಇನ್ನೊಬ್ರು ಹೇಳ್ತಾರೆ ಆರ್ತಿ ಬರೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದಾಳೆ ಅಂತ. ಯಾರ್ ಮಾತ್ ನಂಬೇಕು, ಯಾರ್ ಮಾತ್ ನಂಬಾರ್ದು ಅಂತ ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಅದಕ್ಕೆ ನೇರವಾಗಿ ನಿಮ್ಮನ್ನೇ ಕೇಳೋಣ ಅಂತ ನಿಮ್ಗೆ ಫೋನ್ ಮಾಡ್ಬಿಟ್ಟೆ. ಅಕ್ಕ, ನೀವ್ ಈ ಮನೆಗೆ ಬರ್ಬೇಕು ಅಂತ ಯೋಚನೆ ಮಾಡಿದೀರಾ? ನಿನಗೇನನ್ಸುತ್ತೆ? ನಾನು ಆ ಮನೆಗೆ ಮತ್ತೆ ವಾಪಸ್ ಬರಬೇಕು ಅನ್ಸುತ್ತೋ ಅಥವಾ? ಅಯ್ಯೋ, ಏನಕ್ಕ ನೀವು ಹೀಗೆ ಹೇಳ್ಬಿಟ್ರಿ? ನೀವು ಮನೆಗೆ ಬರೋದು ಇಷ್ಟ ಇಲ್ಲ ಅಂದಿದ್ರೆ ನಾನ್ ನಿಮಗೆ ಫೋನ್ ಮಾಡ್ತಾ ಇದ್ನಾ? ಮನೆಗೆ ಬರೋದ್ರ ಬಗ್ಗೆ ವಿಚಾರಿಸ್ತಿದ್ನಾ? ನೀವೇ ಹೇಳಿ. ನೀವು ಈ ಮನೆಗೆ ಬರ್ತಾ ಇರೋದು ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅಕ್ಕ? ಇನ್ಫ್ಯಾಕ್ಟ್ ನಾನು, ಪರಿಮಳ ಅಕ್ಕ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ನೀವಿಲ್ದೆ ನಮಗೆ, ಅದರಲ್ಲೂ ನನಗೆ ಎಷ್ಟು ಬೋರ್ ಆಗ್ತಿದೆ ಗೊತ್ತಾ ಅಕ್ಕ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಭಾಸ್ಕರಂಗೂ ಫೋನ್ ಮಾಡಿದ್ದೆ. ಅವನು ಸದ್ಯದಲ್ಲೇ ಮನೆಗೆ ವಾಪಸ್ ಬರ್ತಿದ್ದಾನಂತೆ. ನೀವು, ಆದಿ, ಆರ್ಯ ಎಲ್ಲ ಈ ಮನೆಗೆ ವಾಪಸ್ ಬಂದ್ಬಿಟ್ರೆ ಈ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಆಗ್ಬಿಡುತ್ತೆ. ಅಬ್ಬಾ, ನನಗೀಗ ಸಮಾಧಾನ ಆಯ್ತು ಕಣೆ ರಾಕಿ. ನಾನು ಮನೆಗೆ ಬರೋದಕ್ಕೆ ಎಷ್ಟು ಹಿಂಜರಿತಾ ಇದ್ದೆ ಗೊತ್ತಾ? ಆದರೆ ನಾನು ಸೂರ್ಯ ಅವರು ಕಾಂಪ್ರಮೈಸ್ ಆಗಿಬಿಟ್ವಿ. ನಾನು ಆ ಮನೆಗೆ ಬರೋದ್ರಿಂದ ನೀವುಗಳು ಹೇಗೆ ತಗೋತೀರಿ ಅನ್ನೋದನ್ನೇ ಯೋಚನೆ ಆಗ್ಬಿಟ್ಟಿತ್ತು ನನಗೆ. ಆದರೆ ಈಗ ಸಮಾಧಾನ ಆಯಿತು. ನಾನು ಸಾಕ್ಷಿ ಬರ್ತಡೇ ದಿನ ಆ ಮನೆಗೆ ಖಂಡಿತ ಬಂದೇ ಬರ್ತೀನಿ. ರಾಕಿ, ಹಲೋ ರಾಕಿ, ನಾನು ಹೇಳ್ತಿರೋದು ಕೇಳಿಸ್ಕೊಳ್ತಿದ್ಯಮ್ಮ? ಹಾ, ಕೇಳಿಸ್ತಕ್ಕ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಸರಿ ರಾಕಿ, ಫೋನ್ ಇಡ್ತೀನಿ. ಬಾಯ್ ಬಾಯ್. ನಾನು ಏನೇ ಪ್ಲಾನ್ ಮಾಡಿದ್ರು ಎಲ್ಲ ರಿವರ್ಸೇ ಆಗ್ತಿದೆ ಅಲ್ಲ. ಆರ್ತಿ ಸೂರ್ಯನ ದೂರ ಮಾಡೋಕೆ ನಾನು ಎಲ್ಲ ಅವತಾರ ಹಾಕಿದ್ದಾಯ್ತು. ರಿಸಲ್ಟ್ ಏನೋ ಸಿಗುತ್ತೆ, ಆದರೆ ಟೆಂಪ್ರರಿ ಮಾತ್ರ. ಆರ್ತಿ ಹೇಗೋ ಬರೋ ಮನಸ್ಸು ಮಾಡಿಬಿಟ್ಟಿದ್ದಾಳೆ ಅಂತ ನಾನು ಸುಮ್ಮನೆ ಕೂತ್ರೆ ನನ್ನಂಥ ದಡ್ಡಿ ಇನ್ಯಾರೂ ಇರಲ್ಲ. ಇನ್ನು ನನ್ನ ಮುಂದಿರೋ ದಾರಿ ಅಂದರೆ ಅರ್ಪಿತಾ ಒಬ್ಳೆ. ಹೇಗಾದರೂ ಮಾಡಿ ಅವಳನ್ನ ನನ್ನ ಪ್ಲಾನ್ಗೆ ಟ್ಯೂನ್ ಮಾಡಬೇಕು. ಆರ್ತಿ ಸೂರ್ಯನ ದೂರ ಮಾಡೋಕೆ ಸಿಗೋ ಚಿಕ್ಕ ಪುಟ್ಟ ಅವಕಾಶನೂ
ಬಿಡಬಾರ್ದು. ಎಸ್. ಅರ್ಪಿತಾ, ಏನಾಯ್ತು? ಯಾಕೋ ತುಂಬಾ ಹೊಟ್ಟೆ ತೊಳಸ್ತಿದೆ ಮೇಡಮ್. ಯಾವಾಗಿಂದಾನೆ? ಬೆಳಿಗ್ಗೆಯಿಂದ. ನೀನೇನು ಕೆಲಸ ಮಾಡಬೇಡ, ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಬರಕ್ಕೆ ಹೇಳು, ಅವಳು ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿ. ಅಮ್ಮ ಮನೇಲಿಲ್ಲ ಮೇಡಮ್, ಯಾವುದೋ ಫಂಕ್ಷನ್ ಅಂತ ಊರಿಗೆ ಹೋಗಿದ್ದಾರೆ. ಹೌದಾ? ಒಂದು ನಿಮಿಷ ಇರು. ಪರಿಮಳ, ಏನತ್ತೆ? ಇವಳನ್ನ ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಹಾಸ್ಪಿಟ್ಲಿಗ? ಏನಾಗಿದೆ ಇವಳಿಗೆ? ಯಾಕೋ ಬೆಳಿಗ್ಗೆಯಿಂದ ವಾಂತಿ ಮಾಡ್ಕೋತೀಳೆ. ಮೋಸ್ಟ್ಲಿ ಫುಡ್ ಪಾಯ್ಸನ್ ಆಗಿರ್ಬೇಕು ಕಣೆ. ಅರ್ಪಿತಾ, ನಿಜವಾಗ್ಲೂ ಅಷ್ಟೇನ ಆಗಿರೋದು? ಅವಳಿಗೇನೆ ಗೊತ್ತಾಗುತ್ತೆ, ಡಾಕ್ಟರ್ ತಾನೇ ನೋಡಿ ಹೇಳಬೇಕು. ಅವರಮ್ಮ ಮನೇಲಿ ಇಲ್ವಂತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಬಾರೆ. ವೇದಿಕನ್ನು ನೋಡೋಕೆ ಹೋಗ್ತಿದ್ದೀನಮ್ಮ. ಅವಳೇನೋ ಮಾತಾಡ್ಬೇಕಂತೆ ನನ್ನ ಹತ್ರ, ಇಲ್ಲಾಂದ್ರೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ, ರಾಕಿಗಿಲ್ಲ ಸೂರ್ಯಂಗೆ ಹೇಳಿ ಕರ್ಕೊಂಡು ಹೋಗೋಕೆ. ಏನಾಯ್ತು? ಯಾಕೆಲ್ರು ಹೀಗೆ ನಿಂತೀರಾ? ಅರ್ಪಿತಾ ಬೆಳಗ್ಗೆಯಿಂದ ವಾಂತಿ ಮಾಡ್ಕೊಳ್ತಿದ್ದಾಳೆ ಸೂರ್ಯ. ಹೌದಾ ಅರ್ಪಿತಾ, ಏನಾಯ್ತು? ಪಿತ್ತನೋ ಫುಡ್ ಪಾಯ್ಸನೋ ಆಗಿರ್ಬೇಕು ಕಣ. ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ಅರ್ಪಿತಾ, ಬಾ ನೀರು ಕುಡಿಯುವಂತೆ. ತಗೋ. ನಮ್ಮ ಬಾವನ ಜೊತೆ ಸಲ್ಗೆ ಅಂತ ಮಾತ್ರ ಇರು ಅಂತ ನಾನು ನಿನಗೆ ಹೇಳಿದ್ದು. ನೀನು ನೋಡಿದ್ರೆ ಅವ್ರ ಜೊತೆ ಫುಲ್ ಫಾರ್ವರ್ಡ್ ಆಗಿರೋಕ್ಕಾದ್ರೂ ಕಾಣಿಸ್ತೆ. ರಾಖಿ, ಹೀಗೆ ನೋಡ್ತಾ ನಿಂತ್ಕೊಂಡ್ರೆ ಹೇಗೆ? ಮೊದಲು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಸೂರ್ಯ, ಕರ್ಕೊಂಡು ಹೋಗು. ಬಾವ, ನಾನು ಬರ್ತೀನಿ. ಕರೆಕ್ಟ್, ನೀನು ಅವಳ ಜೊತೆ ಹೋದ್ರೆ ಅವಳು ಸ್ವಲ್ಪ ಧೈರ್ಯ ಬರುತ್ತೆ. ಹೋಗು. ಶೋಭರ್ ಕಡೆಯವರು ನೀವೇನಾ? ಹೌದು. ಡಾಕ್ಟರ್ ಕರೆದಿದ್ದಾರೆ, ಬನ್ನಿ ಮ್ಯಾಮ್. ಸಿಸ್ಟರ್, ಒಂದು ನಿಮಿಷ. ಇದು ಸಿಸ್ಟರ್, ಒಂದು ನಿಮಿಷ ನೀವು ಹೋಗಿರಿ, ನಾನು ಬರ್ತೀನಿ. ಆರ್ತಿ ಅಕ್ಕ, ನೀವೇನಿಲ್ಲಿ? ಯಾರನ್ನು ತೋರ್ಸಕ್ಕೆ ಬಂದಿದೆ? ಗೈನಕಾಲಜಿಸ್ಟ್ ಅಂತ. ಅಯ್ಯೋ, ನನಗೇನು ತೊಂದರೆ ಇಲ್ಲಪ್ಪ. ಮತ್ತೆ ಅರ್ಪಿತನ್ ತೋರ್ಸಕ್ಕೆ ಕರ್ಕೊಂಡು ಬಂದಿದ್ಯಾ? ಓ, ನೀವು ಅರ್ಪಿತಾ ನೋಡ್ಬಿಟ್ರಾ? ಹೌದಕ್ಕ, ಅರ್ಪಿತನ್ನ ಚೆಕಪ್ಗೆ ಅಂತ ಕರ್ಕೊಂಡು ಬಂದಿದ್ವಿ, ನಾನು ನಿಮ್ಮ ಗಂಡ ಸೂರ್ಯ. ಅರ್ಪಿತನ್ ತೋರ್ಸಕ್ಕೆ ಸೂರ್ಯ ಅವ್ರು ಯಾಕೆ ಬಂದಿದ್ದಾರೆ? ಇದೇನಕ್ಕ ಹೀಗೆ ಕೇಳ್ತಾ ಇದ್ದೀರಾ? ಅರ್ಪಿತಾಗೀಗ ಬಂದು ಬಳಗ ಹಿಂದೆ ಮುಂದೆ ಎಲ್ಲ ಸೂರ್ಯ ಅವ್ರೆ ತಾನೆ. ಅವ್ರಲ್ದೆ ಇನ್ಯಾರು ಕರ್ಕೊಂಡು ಬರ್ತಾರೆ? ಏನಾಗಿದೆ ಅವಳಿಗೆ?
ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಅರ್ಪಿತಾಗೀಗ 3 ತಿಂಗಳು. ತಗ್ಸೋಣ ಅಂತ ನಾನು ಸೂರ್ಯ ಬಾಬಾ ಇಲ್ಲಿ ಕರ್ಕೊಂಡು ಬಂದ್ವಿ. ಡಾಕ್ಟ್ರು ಆಗಲ್ಲ ಅಂದ್ಬಿಟ್ರು. ಆದರೆ ಅರ್ಪಿತಾ ಗಂಡನ ಜೊತೆನೇ ಇಲ್ಲ. ಮತ್ತೆ ಏನಕ್ಕ ನೀವು ಚಿಕ್ಕ ಮಕ್ಳ ಥರ ಮಾತಾಡ್ತಾ ಇದ್ದೀರಾ? ತುಂಬ ಹಳೆ ಕಾಲದಲ್ಲಿದ್ದೀರಾ ನೀವು. ಪ್ರೆಗ್ನೆಂಟ್ ಆಗೋದಕ್ಕೆ ಗಂಡನೇ ಬೇಕಾ? ಅಕ್ಕ, ಬಾಬಾ ನಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬರ್ತೀನಿ. ಅಕ್ಕ, ನೀವು ಇಲ್ಲಿದ್ದೀರಾ ಅಂತ ಬಾವಂಗೆ ಹೇಳ? ಬೇಡ. ಸರಿ, ಬರ್ತೀನಿ. ಪ್ರೆಗ್ನೆಂಟ್ ಆಗೋದಕ್ಕೆ ಗಂಡನೇ ಬೇಕಾ? ನೋಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಎಲ್ಲ ನೀನು ಅನ್ಕೊಂಡಾಗೆ ಆಗುತ್ತೆ. ಆರ್ತಿ ಈ ಮನೆಗೆ ಬಂದ್ರೆ ಏನಾಗ್ಬಿಡುತ್ತೆ? ಈ ಮನೆಯಿಂದ ನಿನ್ನನ್ನು ಆಚೆಗೆ ಯಾರು ಕಳ್ಸಲ್ಲ. ಇದ್ದೊಬ್ಬ ಗಂಡನೂ ಹೋಗ್ಬಿಟ್ಟ. ಇನ್ನು ನನ್ನ ತಾಯಿ, ಅವರಿದ್ರು ಒಂದೇ ಇಲ್ಲದ್ರು ಒಂದೇ ನನ್ನ ಪಾಲಿಗೆ. ಈಗ ನೀವೇ ನನ್ನ ಪಾಲಿಗೆ ತಂದೆ ತಾಯಿ. ಅಯ್ಯ, ತಾಯಿ ಪಾಠ ಮಾಡೋ ಅಷ್ಟು ನನಗೇನು ವಯಸ್ಸಾಗಿಲ್ಲ. ಬೇಕಾದ್ರೆ ನಿನ್ನ ಫ್ರೆಂಡ್ ಅಂತ ಅನ್ಕೋ. ಏಯ್, ಟೈಮಿಗೆ ಸರಿಯಾಗಿ ಹಣ್ಣು ಹಂಪಲು ಎಲ್ಲ ತಿಂತಾ ಇರು. ನಿನಗೆ ಮುಂದೆ ಹುಟ್ಟೋ ಮಗು ಚೆನ್ನಾಗಿ ಹುಟ್ಟಬೇಕು ತಾನೆ? ಏನು ಮೇಡಮ್, ಗಂಡನೇ ಇಲ್ಲ, ಮಗು ಎಲ್ಲಿಂದ? ಮಳ್ಳಿ ಥರ ಆಡಬೇಡ. ಗಂಡ ಇಲ್ಲ ಅಂದರೆ ಏನು ಜೀವನನೇ ಮುಗ್ದು ಹೋಗ್ಬಿಡ್ತಾ ನಿಂದು? ಆದರೂ ಅದು ಹೇಗೆ ಸಾಧ್ಯ ಮೇಡಮ್? ಯಾಕೆ? ಮಹಾಭಾರತದಲ್ಲಿ ಕುಂತಿಗೆ ಸೂರ್ಯದೇವ ಪುತ್ರ ಪ್ರಾಪ್ತಿ ಮಾಡಲಿಲ್ವಾ? ಹಾಗೆ ನಮ್ಮ ಸೂರ್ಯ ಭಾವ ನಿನಗೂ ಚೆನ್ನಾಗಿ ವರ ಕೊಡ್ತಾರೆ. ಆದರೆ ಮನಸ್ಸಿಟ್ಟು ಬೇಡ್ಕೋಬೇಕಷ್ಟೆ. ಹಾಸ್ಪಿಟಲಿಂದ ಬರ್ತಾ ನಿನಗೆ ಅಂತ ಹಣ್ಣು ಕೊಡ್ಸಿದ್ನಲ್ಲ, ಟೈಮಿಗೆ ಸರಿಯಾಗಿ ತಿಂತಿದ್ಯಾ ತಾನೆ? ಹಾಂ, ತಿಂದೆ ಮೇಡಮ್. ನೀನು ಫಲ ತಿಂದು ಬೇಗ ಒಂದು ಫಲ ಕೊಡೋ ಥರ ಆಗು. ನಾಚಿಕೆ ನೋಡು. ಏನ್ ಮಾತು ತುಂಬಾ ಜೋರಾಗಿ ನಡೀತಾ ಇದೆ? ಅಕ್ಕ, ಬನ್ನಿ. ಅಕ್ಕ, ನೀವು ನನ್ನನ್ನು ಹುಡ್ಕೊಂಡು ಬಂದಿದ್ದೀರಾ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರುತ್ತೆ ಅಲ್ವಾ? ಹೌದು, ತುಂಬಾ ಇಂಪಾರ್ಟೆಂಟ್. ಅರ್ಪಿತನ್ ರಿಪೋರ್ಟ್ಸ್ ಬಂತಾ? ಅರ್ಪಿತನ್ ರಿಪೋರ್ಟ್ಸು ಸಂಜೆ ಕೊಡ್ತಾರೆ. ಏನು ಹಣ್ಣು ಹಂಪಲು ಎಲ್ಲ ಕೊಡಿಸಿ ಅವಳನ್ನ ಹೆತ್ತು ತಾಯಿಗಿಂತ ಆರೈಕೆ ಮಾಡ್ತಿದ್ಯಾ? ಏನು ಸಮಾಚಾರ? ಅಯ್ಯೋ, ಅದರಲ್ಲೇನಿದೆ ಅಕ್ಕ ವಿಶೇಷ? ಪಾಪ ಅವಳ ಗಂಡ ಬೇರೆ ಹೋಗ್ಬಿಟ್ಟ. ಇನ್ನು ಅವಳ ತಾಯಿಗೋ ಅವ್ರದ್ದೇ ಆದ 108 ತಾಪತ್ರಯ ಇರುತ್ತೆ. ಪಾಪ ಅವಳನ್ನ ಕೇರ್ ಮಾಡೋರು ಯಾರು ಇಲ್ವಲ್ಲ, ಅದಕ್ಕೆ ನಾನು ಸ್ವಲ್ಪ ಕಾಳಜಿ ತೋರಿಸ್ತಾ ಇದ್ದೆ. ಅಷ್ಟೇನಾ? ನಿನ್ನ ಅರ್ಪಿತಾ ಮಧ್ಯ ಇನ್ನೇನು ಇಲ್ವಾ? ಏನಕ್ಕ ನೀವು ಹೀಗೆ ಕೇಳ್ತಾ ಇದ್ದೀರಾ? ಅರ್ಪಿತಾ ಈ ಮನೆ ಕೆಲಸದೋಳು, ಅವಳ ಜೊತೆ ನಂದೇನಿರಕ್ಕೆ ಸಾಧ್ಯ? ಆದರೆ ಇತ್ತೀಚೆಗೆ ನಿನ್ನ ಅವಳ ಸಂಬಂಧ ನೋಡಿದ್ರೆ ಕೆಲಸದವಳು ಮನೆ ಯಜಮಾನಿ ಥರ ಅನ್ನಿಸ್ತಾ ಇಲ್ಲ ನೋಡೋರ್ಗೆ. ಅಂದರೆ ನಿನ್ನ ಸಮಕ್ಕೆ ಕೂರಿಸ್ಕೊಂಡು ಅವಳ ಜೊತೆ ಮಾತಾಡ್ತಿದ್ಯಾ? ಹಣ್ಣು ಹಂಪಲು ಎಲ್ಲ ತೊಗೊಂಡು ಬಂದು ಕೊಟ್ಟು ತಾಯಿಗಿಂತ ಹೆಚ್ಚಾಗಿ ಆರೈಕೆ ಮಾಡ್ತಿದ್ಯಾ? ಅರ್ಪಿತನ್ನ ನಿನ್ನ ತಂಗಿ ಥರ ಟ್ರೀಟ್ ಮಾಡ್ತಿದ್ಯಾ? ಇದು ಹೋಗ್ತಾ ಇರೋ ದಾರಿ ನೋಡಿದ್ರೆ ನಮ್ಮ ಮನೆ ರೇಷನ್ ಕಾರ್ಡಲ್ಲಿ ಆರ್ತಿ ಹೆಸರು ಬದಲಾಗಿ ಅರ್ಪಿತನ ಹೆಸರು ಸೇರಿಸೋ ಪ್ರಯತ್ನ ನಡೀತಿರೋ ಹಾಗಿದೆ. ಇದು ಹೋಗ್ತಾ ಇರೋ ದಾರಿ ನೋಡಿದ್ರೆ ನಮ್ಮ ಮನೆ ರೇಷನ್ ಕಾರ್ಡಲ್ಲಿ ಆರ್ತಿ ಹೆಸರು ಬದಲಾಗಿ ಅರ್ಪಿತನ ಹೆಸರು ಸೇರಿಸೋ ಪ್ರಯತ್ನ ನಡೀತಿರೋ ಹಾಗಿದೆ. ನನ್ನ ಉದ್ದೇಶನೂ ಅದೇ ಕಣೆ. ಏನಕ್ಕ ನೀವು
ಏನೇನೋ ಹೇಳಿ ಜೋಕ್ ಮಾಡ್ತಾ ಇದ್ದೀರಲ್ಲ. ಅರ್ಪಿತಾಗೀಗ ತನ್ನೂರು ಅಂತ ಯಾರು ಇಲ್ವಲ್ಲ, ಅದನ್ನವಳು ಮನಸ್ಸಿಗೆ ಹಚ್ಕೊಂಡು ತುಂಬ ಕೊರಗ್ತಾ ಇದ್ದಾಳೆ. ಅವಳು ಕುಗ್ಗದೇ ಇರಲಿ ಅಂತ ನಾನು ಅವಳಿಗೆ ಸಮಾಧಾನ ಹೇಳ್ತಾ ಇದ್ದೀನಿ. ಅದನ್ನು ನೀವು ಏನೇನೋ ಅಂದ್ಕೊಂಡು ಸುಮ್ಮನೆ ಏನೇನೋ ಮಾತಾಡ್ತಿದ್ದೀರಪ್ಪ. ಗಮನಿಸ್ತಾ ಇದ್ದೀನಿ. ಇತ್ತೀಚೆಗೆ ನಿಮ್ಮಿಬ್ಬರ ಆತ್ಮೀಯತೆ ತುಂಬ ಜಾಸ್ತಿ ಆಗ್ತಾ ಇದೆ. ಅರ್ಪಿತಾನೂ ಅಷ್ಟೇ, ನಿನ್ನ ಹತ್ರ ತುಂಬ ಸಲಿಗೆಯಿಂದ ಇರ್ತಾಳೆ. ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಕೊಳ್ತಾಳೆ. ನಮ್ಮ ಹತ್ರ ಏನು ಹೇಳ್ಕೊಳ್ಳೋದೇ ಇಲ್ವಲ್ಲ. ಹಾಗೇನು ಇಲ್ಲ ಅಕ್ಕ. ಅರ್ಪಿತಂಗೆ ಮದುವೆ ಆಗಿದೆ ಅಂತಲೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನೀನು ಅವಳಿಗೆ ಮದುವೆ ಆಗಿದೆ, ಅವನಿಗೆ ಅವಳು 2ನೇ ಹೆಂಡತಿ ಅಂತೆಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದೆಯಲ್ಲ, ಅದು ಹೇಗೆ ರಾಕಿ? ಏನು ಇಲ್ಲ ಅಕ್ಕ, ಅರ್ಪಿತಾ ನನ್ನ ಜೊತೆ ಕ್ಲೋಸ್ ಆದ್ಲು, ಅದಕ್ಕೆ ಅವಳು ಎಲ್ಲ ಶೇರ್ ಮಾಡ್ಕೊಂಡ್ಲು ಅಷ್ಟೇ. ಅದೇ ನನಗೂ ಆಶ್ಚರ್ಯ. ಈ ಅರ್ಪಿತಾ ನೀನು ಹೇಗೆ ಇಷ್ಟೊಂದು ಕ್ಲೋಸ್ ಆಗಿಬಿಟ್ಲು ಅಂತ. ಇವಳು ಅದು ಯಾರನ್ನ ಕರ್ಕೊಂಡು ಬಂದು ಗಂಡ ಅಂತ ನಮಗೆಲ್ಲ ಮೋಸ ಮಾಡ್ತಿದ್ದಾಳೆ ಅಂತ ಸೂರ್ಯ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ರೆಡಿಯಾಗಿದ್ದ. ಅದೇ ಸಮಯಕ್ಕೆ ನೀನು ಬಂದು ಇವಳನ್ನ ಬಚಾವ್ ಮಾಡಿಬಿಟ್ಟೆ. ಇಲ್ಲ ಅಂತಿದ್ರೆ ಖಂಡಿತವಾಗ್ಲೂ ಇವಳು ನಮ್ಮ ಮನೇಲಿ ಇರ್ತಾನೆ ಇರಲಿಲ್ಲ. ಸರಿಯಾದ ಸಮಯಕ್ಕೆ ನೀನು ಬಂದು ಇವಳು ಅವನ್ನ 2ನೇ ಹೆಂಡತಿ ಅಂಥೇಳಿ ಇವಳನ್ನ ಬಚಾವ್ ಮಾಡಿಬಿಟ್ಟೆ. ಇವಳು ನೀವು ನನ್ನ ಪಾಲಿನ ದೇವರು ಅಂತ ನಿನ್ನ ಹೊಗಳ್ತಾ ಇದ್ದಾಳೆ. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮಿಬ್ಬರ ಮಧ್ಯೆ ಕಣ್ಣಿಗೆ ಕಾಣ್ತಾ ಇರೋದಕ್ಕಿಂತ ಬೇರೆ ಯಾವುದೋ ಸಂಬಂಧ ಇದೆ ಅಂತ ಅನ್ಸಲ್ವಾ ರಾಖಿ? ಇದೇನಕ್ಕ ಹೀಗೆ ಕೇಳ್ತಾ ಇದ್ದೀರಾ? ನಾನು ಅವಳ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತೀನಲ್ವಾ, ಅದಕ್ಕೆ ಅವಳು ಎಲ್ಲ ಶೇರ್ ಮಾಡ್ಕೋತಾಳೆ ಅಷ್ಟೇ, ಇನ್ನೇನು ಇಲ್ಲ. ಹೌದಾ? ನಿನಗೆ ನೆನಪಿನ ಶಕ್ತಿ ತುಂಬ ಕಡಿಮೆ ಅನ್ಸತ್ತೆ ರಾಖಿ. ಸ್ವಲ್ಪ ದಿನಕ್ಕೆ ಮುಂಚಿನ ತನಕ ನಿನ್ನ ಅವಳ ಸಂಬಂಧ ಹೇಗಿತ್ತು ಅಂತ ಸ್ವಲ್ಪ ನೆನಪು ಮಾಡ್ಕೊ. ನಿನಗೆ ಅರ್ಪಿತನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಅರ್ಪಿತಾ ಅಂದರೆ ಉರ್ದು ಬೀಳ್ತಿದ್ದೆ ನೀನು. ಒಂದ್ಸಲ ನೀನು ಕೇಳಿದ ತಕ್ಷಣ ಕಾಫಿ ಕೊಡಲಿಲ್ಲ ಅಂತ ಅವಳು ಕೆನ್ನೆಗೂ ಬಾರಿಸಿದ್ದೆ. ನೆನಪು ಬಂತಾ? ಹೀಗಿದ್ದವಳು ಅದು ಹೇಗೆ ಇದ್ದಕ್ಕಿದ್ದಾಗೆ ಅಕ್ಕರೆ ಅಷ್ಟೊಂದು ಉಕ್ಕಿ ಬರ್ತಿದೆ ನಿಂಗೆ ಅವಳ ಮೇಲೆ? ಅದು ನಾನು ಅವಳ ಜೊತೆ ನಡ್ಕೊಂಡಿದ್ದ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅದಕ್ಕೆ ಎಲ್ಲ ತಿದ್ಕೊಂಡ್ಬಿಟ್ಟೆ ಅಷ್ಟೇನಾ? ಅಷ್ಟೇ. ಆದರೆ ನನಗೆ ಯಾಕೋ ಅರ್ಪಿತಾ ಸೂರ್ಯ ತಬ್ಕೊಂಡಿದ್ದ ಸೀನ್ ಆದಮೇಲೆ ನೀವಿಬ್ರು ತುಂಬ ಹತ್ರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೋಡು ರಾಖಿ, ನಿನಗೆ ಸೂರ್ಯನ ಮೇಲೆ ಸಿಟ್ಟಿದೆ ಅಂತ ಈ ಅರ್ಪಿತನ್ನ ನೀನು ಅವನ ಮೇಲೆ ಅಸ್ತ್ರವಾಗಿ ಬಳಸ್ತಾ ಇದೆಯಾ ಅಂತ ನನಗೆ ಡೌಟ್ ಇದೆ ಕಣೆ. ಅಕ್ಕ, ನಿಮ್ಮ ಜೊತೆ ಮಾತಾಡ್ತಾ ಭಾಸ್ಕರ್ಗೆ ಫೋನ್ ಮಾಡೋದೇ ಮರ್ತ್ಬಿಟ್ಟೆ. ಬಂದೆ ಒಂದು ನಿಮಿಷ. ದೇವ್ರೆ, ನನ್ನ ಸಂಸಾರ ಹಾಳಾಗೋಯ್ತು, ಇನ್ಯಾವತ್ತೂ ಸರಿ ಹೋಗಲ್ಲ. ನಮ್ಮ ಮುಖದಲ್ಲಿ ನಗು ಬರೋದೇ ಇಲ್ಲ ಅಂತ ಅಂದ್ಕೊಂಡಾಗೆಲ್ಲ ಏನೋ ಒಂದು ಪವಾಡ ಮಾಡಿ ಎಲ್ಲ ಸರಿ ಮಾಡಿದ್ಯಾ. ಈಗಲೂ ಅಷ್ಟೆ, ಸೂರ್ಯ ಆರ್ತಿ ಜೀವನ ಯಾವತ್ತೂ ಸರಿ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಅದು ಹೇಗೋ ಸರಿ ಮಾಡಿಬಿಟ್ಟೆ. ಇವತ್ತು ಆರ್ತಿ ಆದಿತ್ಯ ಇಬ್ಬರು ಸೂರ್ಯನ ಮನೆಗೆ ಹೋಗ್ತಾ ಇದ್ದಾರೆ. ನಿನ್ನ ಕೃಪೆ ಅವ್ರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊತೀನಿ ದೇವ್ರೆ. ಅವ್ರಿಗೆ ಒಳ್ಳೇದು ಮಾಡು. ಅದೇ ಆರ್ತಿ ತಗೊಳ್ಳೋ. ಏನೋ ಹುಡುಕ್ತಾ ಇದೆಯಾ? ಅಜ್ಜಿ, ಅಮ್ಮ ನಂಗೊಂದು ಕಾರ್ ಕೊಡ್ಸಿದ್ರು, ಅದನ್ನ ಹುಡುಕ್ತಾ ಇದ್ದೀನಿ. ನೀವೇ ಹೇಳಿದ್ರಲ್ಲ ದೇವರಿಗೆ ಏನೋ ಪವರ್ ಇದೆ ಅಂತ, ನೀವು ದೇವರಿಗೆ ಕೇಳಿ ನನ್ನ ಕಾರ್ ಹುಡ್ಕೊಳಕ್ಕೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೇವ್ರಿಗೆ ಬೇರೆ ಏನು ಕೆಲಸನೇ ಇರಲ್ವಾ? ನೀನು ಆಟದ ಕಾರ್ ಹುಡುಕ್ತಾ ಇರ್ತಾನೆ ಅವನು. ನಾವೀಗ ಸೂರ್ಯ ಡ್ಯಾಡಿ ಮನೆಗೆ ಹೋಗ್ತಾ ಇದ್ದೀವಲ್ವಾ, ಅಲ್ಲಿಂದ ಬಂದ್ಮೇಲೆ ಹುಡ್ಕೊಡ್ತೀನಿ, ಆಯ್ತಾ? ಅಜ್ಜಿ, ನಿಮಗೇನು ಅರ್ಥ ಆಗಲ್ಲ. ನಾವು ಸೂರ್ಯ ಡ್ಯಾಡಿ ಮನೆಗೆ ಹೋಗ್ತಾ ಇದೀವಲ್ಲ, ಅಲ್ಲೇ ಇರ್ತೀವಿ, ವಾಪಸ್ ಬರಲ್ಲ. ಹೌದಲ್ವಾ? ನನ್ನ ಆದಿಪುಟ್ಟ ಇನ್ಮೇಲೆ ಸೂರ್ಯ ಡ್ಯಾಡಿ ಮನೆಯಲ್ಲೇ ಇರ್ತಾನೆ. ಸರಿ, ನೀನು ಹೋಗಿ ಅಮ್ಮನ ಆರ್ತಿ ತಗೊಳಕ್ ಬರ್ಬೇಕಂತೆ ಅಂತ ಕರಿ ಹೋಗು. ಆರ್ತಿಗೆ ಯಾಕಜ್ಜಿ ಆರ್ತಿ? ತಲೆ ಹಟ್ಟೆ, ಹೋಗಮ್ಮನ್ ಕರಿ. ನೀವು ಹುಡುಕಿ. ಆರ್ತಿ, ಆರ್ತಿ, ಅಮ್ಮ ಆರ್ತಿ ತೊಳಕ್ಕೆ ಅಜ್ಜಿ ಕರೀತಿದಾರೆ. ನಂದಿನ್ನೂ ಸ್ನಾನ ಆಗಿಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳು ಅಜ್ಜಿಗೆ. ಅಜ್ಜಿ, ಅಮ್ಮನಿಂದ ಸ್ನಾನ ಆಗಿಲ್ವಂತೆ. ಆರ್ತಿ,
ಏನೇ ಇದು ಇನ್ನೂ ರೆಡಿನೇ ಆಗಿಲ್ಲ? ಇವತ್ತು ಸಾಕ್ಷಿ ಬರ್ತ್ಡೇ ನೆನ್ಪಿದ್ಯಾ? ನೆನಪಿದೆ. ನೀನು ಅದೇ ಅವ್ರ ಮನೆಗೆ ಹೋಗ್ತಾ ಇದ್ದೀರಾ, ಅದಾದ್ರೂ ನೆನ್ಪಿದ್ಯಾ ನಿಂಗೆ? ನೆನಪಿದೆ. ಮತ್ತೆ ಬಟ್ಟೆ ಎಲ್ಲ ಪ್ಯಾಕೆ ಮಾಡ್ಕೊಂಡಿಲ್ಲ ನೀನು? ಬಟ್ಟೆ ಎಲ್ಲ ಯಾಕಮ್ಮ? ಯಾಕೆ ಹೀಗೆ ಹೇಳ್ತಾ ಇದೀಯಾ? ಇನ್ನು ಮುಂದೆ ಅವ್ರ ಮನೇಲಿ ತಾನೇ ಇರೋದು ನೀನು. ನಂದು ಆದಿತ್ಯಂದು ಸಾಕಷ್ಟು ಬಟ್ಟೆ ಅಲ್ಲೇ ಇದೆ. ಸರಿ, ಬೇಗ ಹೊರಡು, ಲೇಟ್ ಆಗತ್ತೆ. ಇಷ್ಟು ದಿನ ಆದ್ಮೇಲೆ ಗಂಡನ ಮನೆಗೆ ಹೋಗ್ತಾ ಇದೀಯಾ, ಸ್ವಲ್ಪನೂ ಸಂಭ್ರಮನೇ ಕಾಣಿಸ್ತಾ ಇಲ್ವಲ್ಲೇ? ಒಂದು 10 ನಿಮಿಷ. ಸ್ಕೂಲಿಗೆ ಟೀಚರಾಗಿ ಹೋಗ್ತಾ ಇದ್ದೀನಲ್ವಾ, ಅದಕ್ಕೆ ಸಿಲೆಬಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಆಮೇಲೂ ಮಾಡ್ಕೋಬೋದಲ್ವಾ? ನಾವು ಅರ್ಧ ಗಂಟೆಯಲ್ಲಿ ಅಲ್ಲಿಲ್ಲ ಅಂದರೆ ಫೋನ್ ಬರೋಕ್ಕೆ ಶುರುವಾಗುತ್ತೆ. ಬೇಗ ರೆಡಿಯಾಗು. ಹಾಂ, ಬೇಗ ರೆಡಿಯಾಗು ಅಂದೆ. ಕಣ್ಣೀರು ತಂತಾನೆ ಹೊರಬಂತೆ, ಕನಸೆಲ್ಲೋ ಕೈ ಜಾರಿ ಮರೆಯಾಯ್ತೆ. ಕಣ್ಣೀರು ತಂತಾನೆ ಹೊರಬಂತೆ. ಪ್ರೆಗ್ನೆಂಟ್ ಆಗೋದಕ್ಕೆ ಗಂಡನೇ ಬೇಕಾ? ಮರೆ